ವೆಲ್ಕಮ್ ಎಲ್ಲಿಗೆ ಬಂದಿರಿ? ಸಿಕ್ಕಿಂ ಗ್ಯಾಂಗ್ಟಾಕ್. ಗ್ಯಾಂಗ್ಟಾಕ್ ಸಿಕ್ಕಿಂ. ಓ, ಎಷ್ಟು ದೊಡ್ಡದು ಐತೆ. ಇಲ್ಲೇನ ಸ್ವಲ್ಪ ಎಂಟಿ ಇದ್ದಂಗಿಲ್ಲ. ಇಲ್ಲಿ ಚಳಿ ಭಾಳ ಇದಾವ. ಏನಿದೆ, ಹೆಂಗಿದೆ? ಚೆನ್ನಾಗೈತಲ್ಲ. ಸ್ವಲ್ಪ ಚಳಿ ಐತೆ, ಅದು ಬಿಟ್ಟರೆ ಚೆನ್ನಾಗೈತಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ಸಮ್ಮರ್ ಜಸ್ಟ್ ಸ್ಟಾರ್ಟ್ ಆಗಿದೆ. ಸಮ್ಮರಲ್ಲಿ ನನ್ನ ಮಗಳದ್ದು ಎಕ್ಸಾಮ್ ಮುಗಿದ್ಬಿಟ್ಟು ಅವ್ರದ್ದು ಬ್ರೇಕ್ ಟೈಮಲ್ಲಿ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ, ನಾವು ನಾರ್ತ್ ಈಸ್ಟ್ ಸಿಕ್ಕಿಂ ಅಲ್ಲಿಗೆ ಬಂದಿರೋದು. ಇವತ್ತು ಬೆಳಗ್ಗೆನೇ ಬೆಂಗಳೂರಿಂದ ಹೊರಟಿದ್ವಿ. ಬೆಳಗ್ಗೆ ಫ್ಲೈಟ್ ಹತ್ಕೊಂಡು ವಾಪಸ್ಸು ಸಿಲಿಗುರಿ ಬಗ್ಡೋಗ್ರಾ ಏರ್ಪೋರ್ಟ್, ಅದೇ ನಿಯರೆಸ್ಟ್ ಇರೋದು ಸಿಕ್ಕಿಮ್ಗೆ. ಸೊ ಅಲ್ಲಿ ಇಳ್ಕೊಂಡು ಆಲ್ಮೋಸ್ಟ್ 1 o'clock ಆಗಿತ್ತು ನಾವು ಅಲ್ಲಿ ಇಳಿದಾಗ. ಸೊ ಅಲ್ಲಿಂದ ಬೈ ರೋಡ್ ಟ್ಯಾಕ್ಸಿಯಲ್ಲಿ ಬಂದಿದ್ದೀವಿ. 1 o'clock 1:30 ಬಿಟ್ಟರೆ ಈಗ ಇಲ್ಲಿ ಬರೋವರಿಗೆ 6:30. ಅದು 6:30 ಆಯಿತು. ಅಂದರೆ ಇಲ್ಲಿ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ 1 hour ಬೇಗನೆ ಸನ್ಸೆಟ್ ಆಗುತ್ತೆ. ನಮ್ಮ ಹತ್ರ ಎಲ್ಲ ಇವಾಗ 6:30 ಆಗ್ತಾಯಿದೆ, ಇಲ್ಲಿ 5:30ಗೆ ಆಗೋಗುತ್ತೆ. ಸೊ ನಾವು ಇದು ಗ್ಯಾಂಗ್ಟಾಕ್ ಬರೋವರಿಗೆ ಕತ್ಲಾಗೋಗಿತ್ತು, ಬರೀ ಲೈಟ್ಸೇ ಕಾಣಿಸ್ತಾ ಇತ್ತು. ಸೊ ನಾಳೆ ಬೆಳಿಗ್ಗೆ ನೋಡಬೇಕು ಯಾವ ಥರ ಕಾಣಿಸುತ್ತೆ ಗ್ಯಾಂಗ್ಟಾಕ್ ಅಂತ. ಸೊ ನಾವು ಗ್ಯಾಂಗ್ಟಾಕಲ್ಲಿ ಉಳ್ಕೊಂಡಿರೋ ಹೋಟೆಲ್ ಬಂದು ಉಡಾನ್ ಚೈನ್ ಆಫ್ ಹೋಟೆಲ್, ಉಡಾನ್ ಕೀಪ್ಸಾ ಅಂತ. ಇದು ನಾನು ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ಇದು ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಒನ್ ಮೋರ್ ಅಂತಂದರೆ, ಇಲ್ಲಿ ಇರೋ ರೆಸ್ಟೋರೆಂಟು ಬರೀ ವೆಜ್ ರೆಸ್ಟೋರೆಂಟ್. ನಾನ್ ವೆಜ್ ಯಾರಿಗೇನು ಬೇಕು ಅಂದರೆ, ಸೊ ಓನ್ಲಿ ರೂಮ್ ಚೆನ್ನಾಗಿರಬೇಕು ಅಂದರೆ ಅವಾಗ ಮಾತ್ರ ಇದಕ್ಕೆ ಓಕೆ. ಇಲ್ಲ ನಾನ್ ವೆಜ್ ರೆಸ್ಟೋರೆಂಟು ಇರಬೇಕು ಅಂದರೆ ಇಲ್ಲಿ ಇಲ್ಲ. ಅದು ನಮ್ಮ ಮಗಳು ಏನೋ ಜಾದು ತೋರಿಸ್ತೀನಿ ಅಂತ ಹೇಳ್ತಾರೆ. ಏನಪ್ಪ ಜಾದು ತೋರಿಸ್ತೀಯ? 3, 2 ಏನಾಯ್ತು? ಇದರ ಕಾಲಿಂದ ಬಟನ್ ಪ್ರೆಸ್ ಮಾಡಲ್ಲ, ಅದೇ ಜಾದು. ಗೊತ್ತಾಯ್ತು ನಮಗೆ. ಸೊ ಇದು ನಾವು ಉಳ್ಕೊಂಡಿರೋ ರೂಮ್. ಈ ರೂಮ್ ಬಂತು ಲಕ್ಸುರಿ ವ್ಯೂ ರೂಮ್. ಬಾಲ್ಕನಿ ಎಲ್ಲ ಇಲ್ಲ ಇದಕ್ಕೆ, ಓನ್ಲಿ ವ್ಯೂ ರೂಮ್ ಇದೆ. ಅಲ್ಲೊಂದು ಇಲ್ಲೊಂದು ವ್ಯೂ. ಬೆಳಗ್ಗೆ ನೋಡೋಣ, ಈಗೇನು ಕಾಣಿಸ್ತಾ ಇಲ್ಲ. ಇದು ಕ್ವೀನ್ ಸೈಜ್ ಬೆಡ್ಡು. 3 members ಆರಾಮಾಗಿ, ಅಂದರೆ ನನ್ನ ಮಗಳ ಥರ ಇದ್ದರೆ 3 members ಆರಾಮಾಗಿ ಇಲ್ಲಿ ಮಲ್ಕೋಬೋದು. ಒಂದು ಸೋಫಾ ಇದೆ. ವ್ಯಾನಿಟಿ ಬ್ಯಾಗ್ ನಮ್ಮದು. ಮಿರರ್ ಇದೆ, ಒಂದು TV ಕೊಟ್ಟಿದ್ದಾನೆ. ಕಬೋರ್ಡ್ ಇದ್ದಾವೆ. ಆ್ಯಂಡ್ ಬಾತ್ರೂಮ್ ಹೇಗಿದೆ ಅಂತ ನೋಡೋಣ. ವಾವ್, ಬಾತ್ರೂಮ್ ಎಷ್ಟು ದೊಡ್ಡದಿದೆ, ತುಂಬ ಚೆನ್ನಾಗೈತಲ್ಲ. ನಮಗೆ ಎಲ್ಲಿ ಬಂದರೂ ಮೇನ್ ಬಾತ್ರೂಮ್ ಚೆನ್ನಾಗಿರಬೇಕು. ಸೊ ಇದು ಬಾತ್ರೂಮ್ ತುಂಬ ಚೆನ್ನಾಗಿದೆ. ಏನಿದೆ, ಬಾತ್ರೂಮ್ ಚೆನ್ನಾಗಿ ಅನಿಸ್ತಲ್ಲ. ಸೊ ಇದಿಷ್ಟು ರೂಮ್ ಟೂರ್ ಆಯಿತು. ಆಮೇಲೆ ಬೆಳಿಗ್ಗೆ ಹೋದಾಗ ಬ್ರೇಕ್ಫಾಸ್ಟ್ ಹೇಗಿದೆ ಅದನ್ನೆಲ್ಲ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀವಿ ಯಾವ ಥರ ಇದೆ ಅಂತ. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಬೆಳಿಗ್ಗೆ ತಿಂಡಿ ಮುಗಿಸ್ಕೊಂಡು ಕೂತಿದ್ದೀವಿ, ರೆಡಿಯಾಗಿದ್ದೀವಿ. ಇನ್ನೇನು ಇವತ್ತು ನಾವು ನಾಥುಲಾ ಪಾಸಿಗೆ ಹೋಗಬೇಕು. ಅಲ್ಲಿ ನಿನ್ನೆ ಏನೋ ಸ್ನೋಫಾಲ್ ಆಗಿದೆ ಅಂತ ನೋಡ್ಬೇಕು ಯಾವ ಥರ ಇದೆ ಅಂತ. ಆಮೇಲೆ ತಿಂಡಿ ಬಗ್ಗೆ
ಸ್ಪ್ರೆಡ್ ಅಂದರೆ ಡಿಫ್ರೆಂಟ್ ಐಟಮ್ಸ್ ಚೆನ್ನಾಗಿದೆ. ಲೈಕ್ ಇಡ್ಲಿ ಇತ್ತು, ನಮ್ಮ ಥರ ಟೇಸ್ಟ್ ಬರೋಲ್ಲ, ಬಟ್ ಇಡ್ಲಿ ಇತ್ತು. ಇಡ್ಲಿ, ಶಾವಿಗೆ ಭಾತ, ಆಮೇಲೆ ಪೂರಿ, ಪರೋಟ, ಆಮೇಲೆ ಫ್ರೂಟ್ಸು, ಅದಾದಮೇಲೆ ಕೆಲವ್ಸು ಆ ಥರ ಎಲ್ಲ ಇದೆ. ಆಮೇಲೆ ಸ್ಯಾಂಡ್ವಿಚ್ಚು ಇತ್ತು. ಸೊ ಐಟಮ್ಸ್ ವೈಸು ತುಂಬ ಅಂದರೆ ವೆರೈಟೀಸ್ ಇತ್ತು. ಬಟ್ ಖಾರ ಉಪ್ಪು ಅಷ್ಟು ಇಲ್ಲ, ಬಟ್ ಫೈನ್. ಸೊ ಈ ಥರ ವೆರೈಟೀಸ್ ಎಲ್ಲ ಇದೆ. ಓಕೆ, ತುಂಬ ಚೆನ್ನಾಗಿದೆ. ಸೊ ಇದು ನಾವು ಫಸ್ಟ್ ಫ್ಲೋರಲ್ಲಿರೋದು. ಈ ಥರ ಸಿಟ್ಔಟ್ ಇದೆ. ನಮ್ಮದು ರೂಮು ಆ ಕಡೆ ಎಂಡಲ್ಲಿರೋದು. ಸೊ ಈಗ ಆಲ್ಮೋಸ್ಟ್ ಟೈಮು 8:15 ಆಗಿದೆ. 9ಗೆ ಹೊರಡೋಣ ಅಂತ ಹೇಳಿದ್ದಾರೆ. ಇನ್ನು ನಾವು ಕ್ಯಾಬ್ ಬಂದಿಲ್ಲ. 9ಗೆ ಹೊರಡ್ತಾ ಇದ್ದೀವಿ. ಈಗ ಅಲ್ಲಿ ಸ್ನೋ ಇರುತ್ತೆ, ಚಳಿ ಇರುತ್ತೆ, ಅದಕ್ಕೋಸ್ಕರ ನಾವೆಲ್ಲ ತುಂಬ ಲೈಕ್ ಥರ್ಮಲ್ಸ್ ಎಲ್ಲ ಹಾಕ್ಕೊಂಡು ಆಲ್ಮೋಸ್ಟ್ ಎಲ್ಲ ಸ್ವೆಟ್ ಶರ್ಟ್ ಮತ್ತು ಒಂದು ಜಾಕೆಟ್ ಬೇರೆ ತೊಗೊಂಡಿದ್ದೀವಿ. ನೋಡೋಣ ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಅಂತ.